ಆದ ಸಲುವಾಗಿ ಸ್ವಲ್ಪ ಬೇಸ ಆಯ್ತು ನೋಡಪ್ಪ. ತೆಂಗಿನಕಾಯಿ ಗಿಡ ಅನೇನ್ ಅನುಕೂಲ ಆಯ್ತು. ಇದೇನು ಬೇಸ ಆಯ್ತಪ್ಪ, ಹತ್ತಿ ಸರಿಗೆ ನಾಟಿಲ್ಲ. ಇದು ಹೌದಪ್ಪ, ಇದು ಮಳೆ ಏನ್ ನಡಿ, ಭಗವಂತ ಇಟ್ಟಂಗ. ಅವನಿಂದ ಸಂಜೆ ನೈಟ್ ಕೊಡಿಸ್ತಾನ ಅಂತ ಹೇಳಿ ಅವನಂತ ಮಾತಾಡ್ತಾನೆ. ಏನ್ ನಿಂದೇನೀಗ? ಎಲ್ ಕಟ್ಟ ಬರ್ತಾನೆ ನೀನು? ನಮ್ಮನ್ನ ಮಾತಾಡ, ನೀ ಎಲ್ ಕಟ್ಟ ಬರ್ತಿ? ಏನೀಗ ಈಗ ನೋಡ್ತೆ? ಬಾಲೆ ಬಾ, ನೀನು ಮಗಳೇ ಇವತ್ತು ಕಲಸ ಹಾಕಿದ್ರು ನೋಡು. ಯಾರಿಗೆ ಬೇಡದೆ ಕೋಟಿಗೆ ಮಗನೇ ಇಬ್ರು ತಿರ್ಗ ಮೇಲೆ ಅಲ್ಲಿ ಏನ್ ಕೇಳಪ್ಪ. ನೀನೇ ಒಂದ್ ಮಾತು ಕೇಳು. ಊರಿಗೆ ದೊಡ್ಡತಿದ್ದೀನಿ ನೀನು. 1000 ವರ್ಷ ಇದ್ರೆ 1000 ತಪ್ಪದಲ್ಲ, 100 ವರ್ಷ ಇದ್ರೆ ಬ್ಯಾಡ್ಯಾಗ ತಪ್ಪದಲ್ಲ ಅಂತ ಹೇಳ್ತಾರ. ಅಪ್ಪ ಇರೋದ್ರಾಗೆ ಓದ್ಸಲ ಕೇಳಿದೆ ಭಾಗ. ಈ ನೋಡಿ ಮಗ ಏನಂದ, ಮುಂದಕ್ ನೋಡಮ್ಮ ಅಂತಂದ. ಈಗಿದ್ರೆ ಏನಂತ, ಅಪ್ಪ ಸತ್ 3 ತಿಂಗಳಾಗ್ಯದ, 4 ತಿಂಗಳಾಗ್ಯದ. ಇವ್ ನವನಿಗೆ ಸಣ್ಣ ಕರ ಬಿಟ್ಟೆ. ಇಲ್ಲಿ ಕೇಳು, ಮುದಿಯ ಸೊತ್ತು 11 ದಿವಸ ಆಯ್ತು. ಅವಾಗ ಈಗ ಹೆಂಡತಿ ಮಾತು ಕೇಳಿ ಭಾಗ ಕೇಳಕ್ ನಮಗ್ ಬೇಡ, ಮಂದಿಗೆ ನಂಜಿಕ್ಬೇಕಲ್ಲ. ಅವಾಗ 10 ಎಕರೆ ಹೊಲದಾಗ ಮಹೇಶಣ್ಣ ಸ್ವಲ್ಪ ಕೇಳು, 10 ಎಕರೆ ಹೊಲ ಇತ್ತು. 1 ಎಕರೆ ಮಾರ್ಕೇಸಿ ಇವ್ನು ಸಣ್ಣದಾಗ್ಲಿ ನೌಕರಿ ಆಗ್ಲಿ ಅಂದು ಅವಪ್ಪ ನೌಕರಿ ಮಾಡಿ ನೌಕರಿ ನೌಕರಿ ಅದ. ಇವನಿಗೆ ಸಾಲ ಮಾಡುದು 20 ರೂಪಾಯಿದಾಗ ನಾವು ಜೀವನ ಮಾಡ್ತು. ಗಂಡ ಹೇಳ್ತಿ ಬಾಜ ಬಾಚಿಕೊಳ್ಳಲೆ ಇವ್ ನೋಡ ಹೊಲ ಮಾರಿ ಮಾರ ಅವ್ನು ಹಿಂಗಿರ್ತಾರ. ಗಂಜೆಲ್ಲ ಹೊರಗೆ ಬರೋಲ್ಲ ಮಗ, ಹೊರಗೆಲ್ಲ ಮಸ್ತು ಊರಿಂದ ಮಗ ಡಾಬಾ ಡಾಬಾ ನೋಡು. ನಾನು ಅಲ್ಲಿ ಕಟ್ಟಿಗೆ ಬಿಟ್ಟಾಗ್ತಾ ಇಲ್ಲ. ಶಾಣಪ್ಪ, ನಾನು ಹೇಳೋದ್ ಕೇಳ್ತಾ ಇಲ್ಲ. ನೀನು 4 ಮಂದಿ ಆಯ್ತು ಬಿಡು, ಅಲ್ಲಿ ಕುಂದಿರ್ತಿಲ್ಲ. ಶ್ರವಣ ಇಲ್ಲಿ ಬಂದ್ ಕುಂದ್ರ ಹೇಳಂದ ಹೇಳ್ತೀವಿ, ಬಗೆಹರಿಸ್ತೀನಿ. ಇಲ್ಲಿ ಕುಂದಿರ್ತಾ ಇಲ್ಲ, ನೀ ಕುಂದಿರ್ತಾ ಇಲ್ಲಪ್ಪ. ಇವನು ಯಾವಾಗ ವರ್ಷ ಇದ್ದಾಗ ಆಯ್ತು. ಸಣ್ಣ ಸಣ್ಣ ಬರೀ ಶಾಮೆ, ನಾನು ಹೇಳೋದ್ ಕೇಳ್ತಾ ಇಲ್ಲ. ಎಂಟು ಪ್ಯಾಕ್ ಕುನೋತ್ ಬಿಡ್ತು ನೀಡು ಹಿಡ್ದು ಇಬ್ರಿ. ದೊಡ್ಡವ್ರ ನಡುವೆ ಹೇಳ್ತಾರ ಅಂದ್ರೆ ಕೇಳ್ಬೇಕಪ್ಪ. ಈಗ ನೀ ಸುಮ್ಮನೆ ಇರ್ ನೋಡು. ಖಲಾಸ್. ನಾಳೆ ಶ್ರಮಣ